ಡಾಕ್ಟರ್ ಎಸ್.ಆರ್. ಕೇಶವ್ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅನಿವಾರ್ಯ, ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ ನಾವು ಹೇಳ್ತೀವಿ. ಬಹುಶಃ ಅದು ಇದಕ್ಕೆ ಕೂಡ ಅನ್ವಯಿಸುತ್ತೆ. ಯುರೋಪ್ಗೆ ಇವರು ನನ್ನ ಕೋ ಪ್ಯಾನಲಿಸ್ಟ್ ಹೇಳಿದನ್ನೆಲ್ಲ ಒಪ್ತಾ ನಾವೇನು ಅವ್ರಿಗೆ ಗ್ರೇಟ್ಫುಲ್ ಆಗಿರಬೇಕಾಗಿಲ್ಲ. ಯಾಕೆಂದರೆ ಅವ್ರಿಗೆ ಲಾಭ ಇದೆ, ನಮ್ಮ ಜೊತೆ ವ್ಯಾಪಾರ ಮಾಡ್ತಿದ್ದಾರೆ, ನಮಗೆ ಲಾಭ ಇದೆ, ಅವ್ರ ಜೊತೆ ವ್ಯಾಪಾರ ಮಾಡ್ತಿದ್ವಿ. ಸೊ ಯಾವಾಗಲೂ ಗುಡ್ ಎಕನಾಮಿಕ್ಸ್ ಇಸ್ ಗುಡ್ ಪಾಲಿಟಿಕ್ಸ್. ಗುಡ್ ಪಾಲಿಟಿಕ್ಸ್ ಕೆನ್ ಆಲ್ಸೋ ಬಿ ಗುಡ್ ಎಕನಾಮಿಕ್ಸ್. ಇಲ್ಲಿ ಏನಾಗಿದೆ, ಇವಾಗ ಟ್ರಂಪ್ನ ನಾವು ಎದುರಿಸಬೇಕಾಗಿದ್ದು ಅನಿವಾರ್ಯತೆ ಎಲ್ಲ ರಾಷ್ಟ್ರಗಳಿಗೆ ಬಂದಿದೆ. ಯುರೋಪ್ಗೂ ಇದೆ, ನಮಗೂ ಇದೆ. ಸೊ ಇಂಥದ್ದೊಂದು ಅನಿವಾರ್ಯ ಸ್ಥಿತಿಯಲ್ಲಿ ಏನಾಯಿತು ನೋಡಿ, ಇದು ಬೇಗ ಪಡ್ಕೊಂಡಿದ್ದು 2022 ನಂತರ ಯುಕ್ರೇನ್ ರಷ್ಯಾ ಯುದ್ಧ ಶುರು ಆದಮೇಲೆ ಇದು ಬೇಗ ಪಡ್ಕೊಳ್ತು. ಅದಕ್ಕೆ ಮುಂಚೆ ಏನು ಯುರೋಪಿಯರು ನಮ್ಮ ಕಡೆಗೆ ನೋಡಿರ್ಲಿಲ್ಲ. ಆಮೇಲೆ ಈಗ ಏನು ಧೋರಣೆ ಆಯಿತು, ಇಲ್ಲ ನನಗೆ ಗ್ರೀನ್ಲ್ಯಾಂಡ್ ಬೇಕು, ನನಗೆ ಕೆನಡಾ ಬೇಕು, ನೆಕ್ಸ್ಟ್ ಇನ್ಯಾವ್ಯಾವ್ದು ಬೇಕು ಅಂತಾರೆ. ಈ ಭಸ್ಮಾಸುರ ಎಲ್ಲರ ಮೇಲೆ ಕೈ ಇಡ್ತಾರಲ್ವ, ಆ ಥರ ನಮ್ಮ ಇವ್ರೇನು ಮಾಡ್ತಾರೆ, ನನಗೆ ಯಾರು ನನಗೆ ಇದ್ಬೇಕು, ಅದು ನನಗೆ ಶಾಂತಿ ಪುರಸ್ಕಾರ ಕೊಡ್ತಿದ್ರಿಂದ, ನಾನು ನೋಬೆಲ್ ಶಾಂತಿ ಕೊಡ್ದಿದ್ದರಿಂದ ನಾನು ಯಾರ ಮೇಲೂ ನಾನು ಶಾಂತಿ ಕಾಪಾಡಬೇಕಾದ ಅನಿವಾರ್ಯತೆ ಇಲ್ಲ ಅಂತ ಹೇಳುವ ಉದ್ದಟತನದ ಮಾತನ್ನ ಅದು ಒಂದು ಅಮೆರಿಕದ ಪ್ರೆಸಿಡೆಂಟ್ ಮಾತಾಡ್ತಾರೆ. ಅಂದರೆ ಇಲ್ಲಿವರೆಗೂ ಇಷ್ಟು ವರ್ಷದ ಯಾವುದೇ ಪ್ರೆಸಿಡೆಂಟನ್ನು ನೀವು ನೋಡಿದ್ರು ಈ ಥರ ಮಾತಾಡ್ತಿರಲಿಲ್ಲ. ಹಾಗಾಗಿನೇ ವರ್ಲ್ಡ್ ರಿಯಲೈನ್ ಆಗ್ತಾ ಇದೆ. ರಿಯಲೈನ್ ಆಗುವಾಗ ನೋಡಿ, ಅವರು ಕ್ಲಿಯರ್ ಆಗಿ ಒಂದು 25% ವರ್ಲ್ಡ್ GDP ಆರ್ಥಿಕತೆಗಳು ಒಂದಾಗ್ತಾ ಇರುವಂಥದ್ದು. 215 ಕೋಟಿ ಜನ, ಅಲ್ಲಿ 73.5 ಕೋಟಿ ಜನ, ನಮ್ದು 140 ಕೋಟಿ ಜನ ಒಂದು ಟ್ರೇಡ್ನ ಅಕ್ಸೆಪ್ಟ್ ಮಾಡೋ ಥರ ಆದರೆ, ಯಾಕೆಂದರೆ ಇದು ಇನ್ನು 5 to 6 months ಆಗುತ್ತೆ. ಯಾಕೆಂದರೆ ಇನ್ನೂ ಅದನ್ನು ಯುರೋಪಿಯನ್ ಫ್ರೀ ಟ್ರೇಡ್ ಬ್ಲಾಕಲ್ಲಿ ಚರ್ಚೆ ಮಾಡಬೇಕು. ಅವರು ಯುರೋಪಿಯನ್ ಕೌನ್ಸಿಲ್ ಮತ್ತು ಯುರೋಪಿಯನ್ ಪಾರ್ಲಿಮೆಂಟ್ ಎಲ್ಲ ಒಪ್ಕೋಬೇಕು. ಬಟ್ ಒಪ್ಕೋತಾರೆ. ಆದರೆ ಅಲ್ಲಿ ಒಂದು ಮೆಸೇಜ್ ಇದೆ, ಕ್ಲಿಯರ್ ಕಟ್ ಮೆಸೇಜ್ನ ಜಗತ್ತು ಯುರೋಪ್ ಮತ್ತು ಭಾರತ ಸೇರಿ ಕೊಟ್ಟಿದೆ ಅಮೆರಿಕಕ್ಕೆ. ನೋಡಪ್ಪ, ನೀನು ಈ ಥರ ಮಾಡೋದಾದರೆ ನಮಗೆ ಬೇರೆ ದಾರಿಗಳುಂಟು, ಅವಕಾಶಗಳುಂಟು ಅಂತ. ಮತ್ತೆ ಇದು ಮುಂದುವರಿಬೇಕು. ಒಂದು ವೇಳೆ ಅಮೆರಿಕ ಇದಾದ್ರೇನು ಸಹ, ಇಲ್ಲ ಅಮೆರಿಕ ನಾವು ಸರಿ ಹೋಗ್ತೀವಿ, ಈ ಥರ ಮಾಡಲ್ಲ ಅಂತ ಹೇಳಿದ್ರು ಇದು ಬಿಡಬಾರ್ದು. ಈ ಥರದ ಒಂದು ಅಗ್ರಿಮೆಂಟ್ ಇದು ನಡಿಬೇಕು. ಯಾಕೆ ಮತ್ತೆ ನೋಡಿ, ಭಾರತ ಎಷ್ಟು ಕೇರ್ಫುಲ್ ಆಗಿ ಇದನ್ನ ಡ್ರಾಫ್ಟ್ ಮಾಡಿದೆ ಅಂತಂದಾಗ, ನೀವು ಒಟ್ಟಿಗೆನೆ ನಾವೇನು ಪೂರ್ತಿಯಾಗಿ ನಾವು ಟ್ಯಾರಿಫ್ಸ್ನ ತೆಗೆದು ಹಾಕಲ್ಲ. ಈಗೇನೋ 6 months ಆದಮೇಲೆ ಇದು ಅಗ್ರಿಮೆಂಟ್ ಜಾರಿಗೆ ಬರುತ್ತೆ ಅಂತಂದ್ರೇನು ಪೂರ್ಣವಾಗಿ ಒಂದೇ ಸರಿ 97%ಗೂ ನಾವು ಕೊಟ್ಬಿಡಲ್ಲ. ಆಯ್ತು, ನಾವೆಲ್ಲ ನೀವು ಕೊಡೋದೆಲ್ಲನೂ ಈ ವರ್ಷದಲ್ಲಿ 0 ಆಗ್ಬಿಡುತ್ತೆ, ಇಲ್ಲ 10 ಆಗುತ್ತೆ, 15 ಆಗುತ್ತೆ. ಬ್ಲೂ ಪ್ರಿಂಟ್ ಸಿಗಬೇಕು ಯಾವ್ದಕ್ಕೆ ಎಷ್ಟೆಷ್ಟು % ಅಂತ. ಇಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ 49.6% ಅಷ್ಟು ಸರಕುಗಳೇನು ಇದಾವೆ, ಅದು ಇಮಿಡಿಯೇಟ್ ಆಗಿ ಜಾರಿಗೆ ಬರುತ್ತೆ, ಅವು ಬರುತ್ತೆ. ಆದರೆ ಇನ್ನು 39.5% ಫೇಸಲ್ಲಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ 5 ವರ್ಷ ಇರ್ಬೋದು, 7, 10, ಅದಕ್ಕೆ ಡಿಫ್ರೆಂಟ್ ಫೇಸ್ ಹಾಕಿ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ 3% ಯಾವುದು ಇದು ಆ್ಯಪಲ್, ನಮ್ಮ ಬಟಾಣಿ ಇಂಥದ್ದೆಲ್ಲ ಏನಿದೆ, ಇವಕ್ಕೆ 3% ಅದನ್ನು ಫೇಸ್ದಲ್ಲಿ ಮಾಡ್ತೀವಿ ಅಂತ. ಸೊ ಕ್ಲಿಯರ್ ಆಗಿ ಅವರಿಗೆ ಒಂದು ಚೌಕಟ್ಟನ್ನು ಹಾಕಿದ್ದಾರೆ. ಭಾರತಕ್ಕೆ ಯಾವಾಗಲೂ ವ್ಯಾಪಾರ ಅನ್ನುವಂಥದ್ದು ನಮಗೂ ಲಾಭ ಆಗಬೇಕು, ಅವ್ರಿಗೂ ಲಾಭ ಆಗಬೇಕು. ಆದ್ರೆ ಅವಾಗ ಮಾತ್ರ ವ್ಯಾಪಾರ ಸಸ್ಟೈನ್ ಆಗುತ್ತೆ. ಇಲ್ಲ ಒಬ್ರು ನಾನೇ ಡಾಮಿನೇಟ್ ಮಾಡ್ತೀನಿ ಅಂತಂದ್ರೆ ಅದು ಯಾವತ್ತೂ ಆ ಥರದ್ದು ಸಸ್ಟೈನ್ ಆಗಲ್ಲ. ಆ ಥರದ ಅನಿವಾರ್ಯತೆಯೂ ಇವತ್ತಿನ ಜಗತ್ತಿನಲ್ಲಿ ಇಲ್ಲ. ಭಾರತಕ್ಕೂ ಇದರಿಂದ ಅನುಕೂಲ ಆಗ್ತಾ ಇದೆ. ಈಗ ನೋಡಿ, ಟೆಕ್ಸ್ಟೈಲ್ ತೆಗೆದುಕೊಂಡ್ರೆ ನಮ್ಮಲ್ಲಿ ನಾವೀಗ 7 ಬಿಲಿಯನ್ ಅಷ್ಟು ಅವರಿಗೆ ರಫ್ತು ಮಾಡ್ತಾ ಇದೀವಿ ಯುರೋಪ್ಗೆ. ಇದು ಈಸಿಯಾಗಿ ವಿತಿನ್ ಇಯರ್ 30 to 40 ಬಿಲಿಯನ್ಗೆ ಹೆಚ್ಚಾಗುತ್ತೆ, 30 to 40 ಬಿಲಿಯನ್ ಯೂರೋಸ್ಗೆ ಹೆಚ್ಚಾಗುತ್ತೆ. ಸೊ ಈ ಥರದ ಒಂದು ಮೆಕನೈಸೇಷನ್ ಇರೋದ್ರಿಂದ ಈ ಅಗ್ರಿಮೆಂಟ್ಗೆ, ಅದಕ್ಕಾಗಿ ಇಡೀ ವಿಶ್ವ ಅದನ್ನು ನೋಡ್ತಾ ಇರೋದು. ಬರೀ ಭಾರತ ಮತ್ತು ಯುರೋಪ್ ಸಂತಸ ಪಟ್ಟಿಲ್ಲ ಇದಕ್ಕೆ, ಇಡೀ ವಿಶ್ವ ನೋಡ್ತಾ ಇದೆ. ಏನಪ್ಪ, ಈ 2 ದೊಡ್ಡ ಆರ್ಥಿಕತೆಗಳು ಒಟ್ಟಿಗೆ ಸೇರಿದ್ರೆ ಯಾವ ಥರದ ಇದಾಗ್ಬೋದು ಅಂತ. ಈಗ ನೆಕ್ಸ್ಟ್ ಇದೇ ಥರದ ಇನ್ನಷ್ಟು ಈಗ ಬ್ರಿಕ್ ನೇಷನ್ ಜೊತೆಗೂ ಒಂದೊಂದು ಮಾಡಿಕೊಂಡು, ಇಲ್ಲ ನಾವು ಯಾವಾಗಲೂ ನಿಮ್ಮ ತಂಟೆಗೆ ಬರಲ್ಲ, ಗಡಿ ತಂಟೆಗೆ ಬರಲ್ಲ ಅಂತ ಚೈನಾ ಬಹುಶಃ ಭಾರತ್ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದು ಇನ್ನೊಂದು ಮಟ್ಟಿಗೆ ಮೆಸೇಜನ್ನು ಕೊಡ್ಬೋದು. ಬಹುಶಃ ಇದು ಆರಂಭ ಆಗುತ್ತೆ ಅಂತ ನಾನು ಅನ್ಕೋತೀನಿ, ಇನ್ನು ಬೇರೆ ಬೇರೆ ರಾಷ್ಟ್ರಗಳ ಜೊತೆ. ಮತ್ತೆ ನೀವು ನೋಡಿದ್ರೆ ಯುರೋಪ್, ಈವನ್ ಸೌತ್ ಅಮೆರಿಕಾದಲ್ಲಿ ಇರುವಂತ ಒಂದು ರಾಷ್ಟ್ರದ ಜೊತೆಗೂ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದೆ. ಮತ್ತೆ ಈ ಅಗ್ರಿಮೆಂಟ್ ಅಲ್ಲಿ ಈವನ್ ಡಿಫೆನ್ಸ್ ಮತ್ತೆ ನಿಮ್ಗೆ ಸ್ಟ್ರಾಟಜಿಕ್ ಆಗಿದ್ದು ಒಂದು ಒಪ್ಪಂದಕ್ಕೂ ಅವ್ರು ಬರ್ತಾ ಇದ್ದಾರೆ. ಅದು ಒಂದು ಇನ್ನೊಂದು. ಮತ್ತೆ ಈ ಅಗ್ರಿಮೆಂಟ್ ಅಲ್ಲಿ ಈವನ್ ಡಿಫೆನ್ಸ್ ಮತ್ತೆ ನಿಮ್ಗೆ ಸ್ಟ್ರಾಟಜಿಕ್ ಆಗಿದ್ದು ಒಂದು ಒಪ್ಪಂದಕ್ಕೂ ಅವ್ರು ಬರ್ತಾ ಇದ್ದಾರೆ. ಅದು ಒಂದು ಇನ್ನೊಂದು ಮೆಸೇಜ್. ಯಾಕೆಂದ್ರೆ ಮಾರ್ಟ್ ಟೈಮ್ ಸೆಕ್ಯೂರಿಟಿ ಬಗ್ಗೆ ಬಂದಾಗ್ಲಾಗ್ಲಿ, ಅವಾಗಲೇ ಬಂಗೇರ ಅವ್ರು ಹೇಳ್ತಿದ್ದಂಗೆ AI-ನ ವಿಚಾರಕ್ಕೆ ಬಂದಾಗಲಿ, ಸೈಬರ್ ಸೆಕ್ಯೂರಿಟಿಯ ವಿಚಾರಕ್ಕೆ ಬಂದಾಗಲಿ, ಅದರಲ್ಲಿ ಇಬ್ರು ನಮ್ಮಲ್ಲಿ ಕೆಲವು ಸ್ಟ್ರೆಂತ್ಸ್ ಇದೆ, ಅವರಲ್ಲಿ ಕೆಲವು ಸ್ಟ್ರೆಂತ್ಸ್ ಇದೆ. ವ್ಯಾಪಾರ ಅಂದ್ರೆ ಹಂಗೆ ಆಗೋದು. ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅದರಲ್ಲಿ ನಾವು ವ್ಯಾಪಾರ ಮಾಡ್ತಾ ಇರ್ತೀವಿ.
ಈಗ ಅವ್ರಿಗೆ ಅದರ ಅಡ್ವಾಂಟೇಜ್ ಇದೆ. ಅದರಲ್ಲಿ ನಮ್ಮಲ್ಲಿ ಇನ್ನೂ ಲೇಬರ್ ಇಂಟೆನ್ಸಿವ್ ಪ್ರಾಡಕ್ಟ್ಸ್ಗೆ ಹೆಚ್ಚು ಅನುಕೂಲ ಇರೋದ್ರಿಂದ, ಅದು ಲೇಬರ್ ಇಂಟೆನ್ಸಿವ್ ಪ್ರಾಡಕ್ಟ್ಸ್ ನೋಡಿ ಬಹುತೇಕ ನಮ್ಮಲ್ಲಿ ನಾವು ರಫ್ತು ಮಾಡುವಂತ ಇವಾಗ ಅವ್ರಿಗೆ ಏನು ಒಪ್ಪಂದ ಮಾಡ್ಕೊಂಡಿದೀವಿ ಅದು ಫೈನ್ ಪ್ರಿಂಟ್ ಸಿಗಬೇಕು, ಆದ್ರೂ 46% ನಮಗೆ ಲೇಬರ್ ಇಂಟೆನ್ಸಿವ್ ಪ್ರಾಡಕ್ಟ್ಸೇ ಇದೆ ಅದರಲ್ಲಿ. ಸೊ ಹಾಗಾಗಿ ನಮ್ಮ MSMEಗೆ ಅದರಲ್ಲಿ ಎಸ್ಪೆಷಲಿ ಮೈಕ್ರೋ ಇಂಡಸ್ಟ್ರೀಸ್ಗೆ ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಮತ್ತೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜನರೇಟ್ ಆಗೋದ್ರಿಂದ ಮಲ್ಟಿಪ್ಲೈಯರ್ ಎಫೆಕ್ಟ್ ಆಗಿ ಇಡೀ ಆರ್ಥಿಕತೆ ಚೆನ್ನಾಗುತ್ತೆ ಭಾರತಕ್ಕೆ ಅಂತ ಅಲ್ಲ. ಎಲ್ಲ ರಾಷ್ಟ್ರಗಳು ಈ ತರ ಅವ್ರಿಗೆ ಒಂದೇ ಸ್ಟೇಜ್ ಅಲ್ಲಿ ಅವ್ರಿಗೆ ನಾವು ನಿಮ್ಮ ಮೇಲೆ ಡಿಪೆಂಡ್ ಆಗಲ್ಲ ಅಂತ ತೋರಿಸ್ಕೊಟ್ರೆ ಖಂಡಿತ ಟ್ರಂಪ್ ಮತ್ತೆ ಮಿಡ್ ಟರ್ಮ್ ಎಲೆಕ್ಷನ್ಸ್ ಬರ್ತಾ ಇದೆ ಅಲ್ಲಿ, ಆವಾಗ ಕಾಂಗ್ರೆಸ್ ವಿಚಾರದಲ್ಲಿ ಅವರು ಸರಿ ಹೋಗ್ಬೇಕಾಗತ್ತೆ. ಸೊ ಹಂಗಾಗಿ ಇಟ್ಸ್ ಎ ರೈಟ್ ಮೂವ್. ಮತ್ತೆ ಈ ತರದ್ ಆದ್ಮೇಲೆ ಸುಮಾರು ರಾಷ್ಟ್ರಗಳು ನಾವು ಅವಾಗಲೇ ಮಾತಾಡುವಾಗ ಈವನ್ ಇದೇನು ನೋಡಿ, ಇವ್ರದ್ದು ಯುರೋಪಿಯನ್ ಫ್ರೀ ಟ್ರೇಡ್ ಬ್ಲಾಕ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಈ ಸ್ವಿಟ್ಜರ್ಲ್ಯಾಂಡ್, ನಾರ್ವೆ, ಐಸ್ಲ್ಯಾಂಡ್ ಮತ್ತೆ ಲಿಚ್ಚಿಸ್ತಾನ್ ಅಂತ ಇದೆ. ಸೊ ಅವ್ರು ಅಷ್ಟು ರಾಷ್ಟ್ರಗಳ ಜೊತೆಗೆ ಈಗ ನಮ್ದು ಅಗ್ರಿಮೆಂಟ್ ಆದಂಗಿದೆ. ಅವ್ರದ್ದು ಒಂದು ಬ್ಲಾಕ್ ಆಗ್ಲೇ ಮಾಡ್ಕೊಂಡಿರೋದು ಇಂಟರ್ನಲ್ಲಿ ಅವರು ಫ್ರೀ ಟ್ರೇಡ್ ಮಾಡ್ಕೊಂಡಿದ್ದಾರೆ. ಇಂಟರ್ನಲ್ಲಿ ಅವ್ರು ಮಾಡಿರೋದು ನಮ್ಗೆ ಅದ್ರದ್ದು ಅಡ್ವಾಂಟೇಜ್ ನಮ್ಗೆ ಸಿಗುತ್ತೆ. ಸೊ ಅದು ಒಂದು ಪ್ಲಸ್ ಪಾಯಿಂಟ್. ಆಮೇಲೆ ಈಗ ನೋಡಿ, ಭಾರತ ರಾಷ್ಟ್ರದಲ್ಲಿ ಹೆಚ್ಚು ನಾವು ಲೇಬರ್ ಶ್ರಮ ಆಧಾರಿತ ಕೈಗಾರಿಕೆಗಳು ಈಗಲೂ ಜಾಸ್ತಿನೇ ಇದೆ, ತುಂಬಾ ಇದೆ. ಸೊ ಅದರದ್ದು ನಾನು ಅಂಕಿಅಂಶ ನೋಡ್ತಾ ಇದ್ದೆ, ಒಟ್ಟು 75 ಬಿಲಿಯನ್ ಯೂರೋ ಅಷ್ಟು ವ್ಯಾಪಾರ ಆದ್ರೆ ಅದರಲ್ಲಿ 33 ಬಿಲಿಯನ್ ಯೂರೋ ಅಷ್ಟು ನಮಗೆ ಲೇಬರ್ ಇಂಟೆನ್ಸಿವ್ ಇದೆ, ಪ್ರತಿ ವರ್ಷ ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಅಂಕಿಅಂಶ ಹೇಳ್ತಾ ಇದೆ. ಅದರಲ್ಲೂ ಈ ಟೆಕ್ಸ್ಟೈಲ್ಸ್, ಲೆದರ್, ಆಮೇಲೆ ಇದು ಜವೆಲ್ರಿ, ಆಮೇಲೆ ಮರೈನ್ ಗೂಡ್ಸ್, ಜೆಮ್ಸ್, ಜವೆಲ್ರಿ, ಇವೆಲ್ಲದಕ್ಕೂ ಒಂದು ದೊಡ್ಡ ಮಾರುಕಟ್ಟೆ ಈಗ ನಮಗೆ ಓಪನ್ ಆದಂಗೆ ಆಗಿದೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ನಮ್ಮ ದೇಶ ನೀವು ಗಮನಿಸಿದ್ರೆ ಹೆಚ್ಚು ಟೆರರಿಸಂ ಇಂದ ಸಫರ್ ಆಗಿರೋ ದೇಶ ನಾವು. ನಾವಿದ್ರೆ ಟೆರರಿಸಂ ಇಂದ ಸಫರ್ ಆಗಿರೋ ದೇಶ ನಾವು. ನಾವಿದ್ರೆ ಬಹುಶಃ ಇನ್ನೊಂದು 10 ವರ್ಷ ಮುಂದೆ ಇರ್ತಾ ಇದ್ವಿ. ನಮ್ಮ ದುರಾದೃಷ್ಟ ಏನು ಅಂತಂದ್ರೆ, ನಾವು ಹೆಲ್ಪ್ ಮಾಡಿರೋ ರಾಷ್ಟ್ರಗಳು ಕೂಡ ನಮ್ಗೆ ತೊಂದರೆ ಕೊಡ್ತವೆ. ಸೊ ಇಂಥ ರಾಷ್ಟ್ರಗಳು ಮತ್ತೆ ನಮ್ಮಿಂದ ಬೇರೆ ಆಗಿ ಇರೋರು ನಮಗೆ ತೊಂದರೆ ಕೊಡ್ತಾರೆ. ನಾವು ಸಹಾಯ ಮಾಡಿ WTOಗೆ ಅವ್ರಿಗೆ ಕೊಡಿಸಿದ್ದು, UN ಸೆಕ್ಯೂರಿಟಿ ಕೌನ್ಸಿಲ್ಗೆ ಇಂಡಿಯಾ ಅಡ್ಮಿಟ್ ಮಾಡಿಸ್ತು ಅವ್ರಿಗೆ. ಸೊ ಇವತ್ತು ಅವ್ರು ನಮ್ಮ ಮೇಲೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಸೊ ಈ ಟೆರರಿಸಂ ವಿಚಾರ ಬಂದಾಗ ನಮಗೆ ಎಷ್ಟು ತೊಂದರೆ ಒಳಗಾಗಿದೆ. ಈಗ ಯುರೋಪ್ ಮತ್ತೆ ಭಾರತ ಆ ವಿಚಾರದಲ್ಲೂ ಕೈ ಜೋಡಿಸಿರೋದ್ರಿಂದ ಕೌಂಟರ್ ಟೆರರಿಸಂ ಆಕ್ಟಿವಿಟೀಸ್ಗೆ ನಮ್ಗೆ ಹೆಚ್ಚು ಮುನ್ನೆಲೆಗೆ ಬರುತ್ತೆ. ಯಾಕಂದ್ರೆ ಎರಡು ರಾಷ್ಟ್ರಗಳ ಹತ್ರ ಅದರದ್ದೇ ಆದಂತ ನೋವು ಇದೆ, ಅದರದ್ದೇ ಆದಂತ ಒಂದು ತಂತ್ರಗಳನ್ನು ಬಳಸಿದ್ದಾರೆ. ಸೊ ಈ ತಂತ್ರಗಳನ್ನ ಭಾರತ ಹೆಚ್ಚು ಬಳಸಿರೋದ್ರಿಂದ ಸಫರು ಆಗಿದ್ದೀವಿ, ಅದಕ್ಕೆ ಬೇಕಾದಂತಹ ಒಂದೊಂದು ಇದನ್ನು ನಾವು ಮಾಡ್ಕೊಂಡಿರೋದ್ರಿಂದ ಸೊ ಅದನ್ನ ಈವನ್ ಯುರೋಪ್ ಶೇರ್ ಮಾಡುತ್ತೆ, ಮತ್ತೆ ಅವ್ರ ಹತ್ರ ಇರುವ ತಂತ್ರಜ್ಞಾನವನ್ನು ಕೂಡ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ. ಆಮೇಲೆ ಈಗ ಸೈಬರ್ ಡಿಫೆನ್ಸ್ ಕೂಡ ಇವಾಗ ನೀವು ನೋಡಿದ್ರೆ, ಮೊದ್ಲಂದ್ರೆ ಯುದ್ಧ ಅಂದ್ರೆ ಎಷ್ಟು ಅವ್ರ ಹತ್ರ ಆರ್ಮಿ ಎಷ್ಟಿದೆ, ಏರ್ ಫೋರ್ಸ್ ಎಷ್ಟು, ಬರೀ ಇದೊಂದೇ ಈಗ ಆಗಲ್ಲ. ಈಗ ನಮ್ಗೆ ಸೈಬರ್ ಇಂದ ಅಟ್ಯಾಕ್ ಮಾಡ್ತಾರೆ ಇವರು. ಯಾವ್ಯಾವ ಯುದ್ಧ ಸಮಯದಲ್ಲಿ ಯಾವ್ದು ವರ್ಕ್ ಆಗದಂಗೆ ನೋಡ್ಕೊಳ್ಳುವಂಥದ್ದು, ಈ ತರದ್ದು ರಕ್ಷಣಾತ್ಮಕವಾಗಿ ಯಾವ ತರ ಒಂದು ರಾಷ್ಟ್ರವನ್ನ ನೋಡ್ಕೋಬೇಕು. ಅದಕ್ಕೆ ಈಗ ಅದರಲ್ಲಿ ಆ ಫ್ರಾನ್ಸ್, ಇಂಗ್ಲೆಂಡು, ಇವೆಲ್ಲ ಇದೋ ಇಂಗ್ಲೆಂಡ್ ಯೂರೋ 27 ಆ ರಾಷ್ಟ್ರಗಳಲ್ಲಿ ಇರುವಂತ ಇದನ್ನು ಕೂಡ ಭಾರತದ ಜೊತೆ ಶೇರ್ ಮಾಡ್ತಾರೆ. ಭಾರತ ಏನು ಅವ್ರ ಎಕ್ಸ್ಪೀರಿಯನ್ಸಸ್ ಇದೆ ಅದನ್ನು ಆಗುತ್ತೆ. ಮತ್ತೆ ಈವನ್ ಅದು ಸೆಕ್ಯೂರಿಟಿ ಡಿಫೆನ್ಸ್ ಜೊತೆಗೆ ಯಾವ್ದು ಡಿಸ್ರಪ್ಟಿವ್ ಟೆಕ್ನಾಲಜಿ ಅಂತ ಒಂದು ಪದ ಇದೆ ಅಲ್ಲಿ, AI ಕೃತಕ ಬುದ್ಧಿಮತ್ತೆ ಜೊತೆಗೆ ಅದು ಎಮರ್ಜಿಂಗ್ ಆಗ್ತಾ ಇದೆ. ಅದ್ರ ಜೊತೆಗೆ ನಾವು ಕೊಲಾಬರೇಟ್ ಮಾಡಿನೂ ರಿಸರ್ಚ್ ಮಾಡಿ ಅದರದ್ದು ಲಾಭಗಳನ್ನ ಇಬ್ರು ಪಡ್ಕೋಬಹುದು. ಆಮೇಲೆ ಈ ಡಿಸ್ರಪ್ಟಿವ್ ಟೆಕ್ನಾಲಜಿ, ಈಗ ಒಂದು ವೈರಸ್ ನ ಬಿಡೋರೆ ಆಂಟಿ ವೈರಸ್ ಬಿಡೋ ತರ ಇರ್ತದೆ ಜಗತ್ತಲ್ಲಿ. ಯಾರು ಅದೇ ತರದಲ್ಲಿ ಈಗ ಡಿಸ್ರಪ್ಟ್ ಮಾಡುವಂತವ್ರು ಕಲ್ತ್ಕೊಂಡಿದ್ದಾರೆ. ಈಗ ರಾಷ್ಟ್ರಗಳು ಹೆಂಗಿದೆ ಅಂತಂದ್ರೆ, ಒಂದು ದೇಶನ ಹಾಳು ಮಾಡ್ಬೇಕು ಅಂದ್ರೆ ಆರ್ಥಿಕವಾಗಿ ಹೊಡಿಬೇಕು, ಇಲ್ಲಾಂದ್ರೆ ಅವ್ರ ತಂತ್ರಜ್ಞಾನ ವರ್ಕ್ ಆಗದಂಗೆ ಆ ಮೂಮೆಂಟ್ ಅಲ್ಲಿ ಹಾಳು ಮಾಡ್ಬಿಡ್ಬೇಕು. ಸೊ ಈ ತರದ್ದೆಲ್ಲ ಮಾಡುವಾಗ ಈ ಏನು ನಮ್ಗೆ ತಂತ್ರಜ್ಞಾನದಲ್ಲಿ ಡಿಸ್ರಪ್ಟಿವ್ ಮಾಡುವಂಥದ್ದು ಇರುತ್ತಲ್ಲ, ಅದ್ರ ಜೊತೆಗೂ ಇದ್ರದ್ದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಏನಂದ್ರೆ, ಈ ಕೌಂಟರ್ ಟೆರರಿಸಂ ಜೊತೆಗೆ ಅದನ್ನ ಹೆಂಗೆ ಪ್ರಿವೆಂಟ್ ಮಾಡೋದು, ಅದನ್ನ ಯಾವ್ಯಾವ್ದು ಇಸ್ಟೇಮ್ ಹಾಕ್ಬೇಕು ಅನ್ನೋದನ್ನ ಮಾಡಿದ್ದಾರೆ. ಆಮೇಲೆ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಯಾವ್ದಾದ್ರು ಇವಾಗ ಅವರಲ್ಲಿ ತಂತ್ರಜ್ಞಾನ ಜಾಸ್ತಿ ಇದ್ದಾಗ ಅದನ್ನ ನಮ್ಮ ಜೊತೆಗೆ ಶೇರ್ ಮಾಡುವಂಥದ್ದು. ಈಗ ಬೇಸಿಕಲಿ ಯುರೋಪ್ ನಮ್ಗಿಂತ ಒಂದಷ್ಟು ಮಟ್ಟಕ್ಕೆ ತಂತ್ರಜ್ಞಾನದಲ್ಲಿ ಮುಂದೆ ಇದೆ, ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಈಗ ಭಾರತ ಕೂಡ ಗ್ರಾಜುಯಲ್ ಆಗಿ ನಾವು ಕ್ಯಾಚ್ ಅಪ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಆ ಟೈಮ್ಗೆ ಇವಾಗ ಏನಾಗುತ್ತೆ ಅಂದ್ರೆ, ನಾನೇ ಎಲ್ಲವನ್ನ ಇವಾಗ ನಮ್ಗೆ ಸೂಪರ್ ಕಂಪ್ಯೂಟರ್ ಕೊಡಲ್ಲ ಅಂತ ಅಮೆರಿಕ ಒಂದು ಕಾಲದಲ್ಲಿ ಹೇಳಿದಾಗ, ಮತ್ತೆ ಕ್ರೊನೋಜೆನಿಕ್ ಎಂಜಿನ್ ರಷ್ಯಾ ಕೊಡಲ್ಲ ಅಂತ ಹೇಳಿದಾಗ, ಭಾರತ ಖಂಡಿತ ತಿರುಗಿ ಮತ್ತೆ ಅದನ್ನ
ತಾನೇ ನಿರ್ಮಿಸ್ತು. ಆದರೆ ಅದು ಸಮಯ ಹಿಡಿತು. ನಿಮ್ಗೆ ಅದಕ್ಕೊಂದು ಅವರೇ ಕೊಟ್ಟಿದ್ದಿದ್ರೆ ನಾನು ಇನ್ನೊಂದು 5 ವರ್ಷ ಮುಂದೆ ಇರ್ತಾ ಇದ್ದೆ ತಂತ್ರಜ್ಞಾನದಲ್ಲಿ. ಈಗ ನಾವೇ ಕಷ್ಟಪಟ್ಟು ಮಾಡಿ ಒಂದು 5 ವರ್ಷ 6 ವರ್ಷ ರಿಸರ್ಚ್, 10 ವರ್ಷ ಆಗಿದೆ ಕೆಲವು ಸರಿ. ಸೊ ಈ ಥರ ಎಲ್ಲ ಆಗಿದೆ. ಈಗ ನಾವು ಸೂಪರ್ ಕಂಪ್ಯೂಟರ್ ಅಮೆರಿಕಕ್ಕೆ ಕೊಡ್ತಾ ಇದ್ದೀವಿ. ಈಗ ಏನಂದ್ರೆ ಇವರು ನಮಗೆ ಒಂದು ವೇಳೆ ತಂತ್ರಜ್ಞಾನ ಇದು ನಿಜವಾಗ್ಲೂ ಕರೆಕ್ಟಾಗಿ ಆಗಿ ನಮ್ಮಿಂದ ಅವ್ರಿಗೆ ಇದು ಅನುಕೂಲ ಆಗಿ, ಅವರಿಂದ ನಮ್ಗೆ ಅನುಕೂಲ ಆಗಿ, ನಮಗೆ ತಂತ್ರಜ್ಞಾನ ಎಲ್ಲ ಆದರೆ ಖಂಡಿತ ಇದ್ರದ್ದು ಅವರಲ್ಲಿ ಏನಿಗಾಗಿದೆ ಅದರಿಂದ ನಾವು ಮುಂದಕ್ಕೆ ಹೋಗ್ಬೋದು ಅಂತ. ಎಲ್ಲವನ್ನ ನಾವೇ ಸ್ಟಾರ್ಟ್ ಇಂದ ಫ್ರೆಶ್ ಇಂದ ಶುರು ಮಾಡಬೇಕಾಗಿರುವಂತ ಅಗತ್ಯತೆಗಳು ಬಿಡಲ್ಲ. ಎಸ್ಪೆಷಲಿ ಡಿಫೆನ್ಸ್ ಅಲ್ಲಿ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಇದೆ. ಈಗ ರಫೇಲ್ ಮಾಡುವಾಗ ಇದನ್ನು ಯಾರ ಮೇಲೆ ಬಳಸಬೇಕು, ಎಷ್ಟು ಇದು ಮಾಡಬೇಕು ಎಲ್ಲ ಒಂದು ಈಗ ಈ ಥರದೊಂದು ಅಗ್ರಿಮೆಂಟ್ ಇದ್ದಾಗ ಇಟ್ ಬಿಕಮ್ಸ್ ಈಸಿ. ಮತ್ತೆ ಅವ್ರ ಜೊತೆ ನಾವು ವ್ಯಾಪಾರ ಮಾಡುವಾಗ ಇನ್ನೊಂದು ರಾಷ್ಟ್ರ ಹೇಳ್ತಿರುತ್ತೆ ಅವರಿಂದ ತಗೋಕೂಡ್ದು. ಈಗ ಅಮೆರಿಕ ಅಂತ ರಾಷ್ಟ್ರಗಳು ನೀವು ಇವರಿಂದ ಈ ಯುದ್ಧ ವಿಮಾನ ತಗೋಬಾರ್ದು, ಇದನ್ನ ಮಾಡಬಾರ್ದು ಅಂತ. ಈಗ ಇದು ದೊಡ್ಡ ಬ್ಲಾಕ್. ನೀವು ಆರ್ಥಿಕವಾಗಿ ನೋಡಿದ್ರೆ 2ನೇ ಮಹಾಶಕ್ತಿಯಾಗಿ ಉಳಿಯುತ್ತೆ. ಆ GDP ಟರ್ಮ್ಸ್ ಅಲ್ಲಿ ನೀವು ವಿಶ್ವದ ಇದನ್ನ ಅದರ ಇಡೀ ಯುರೋಪ್ 27ನ 1 ಅಂತ ತಗೊಳ್ಳೋದಾದ್ರೆ ಅವ್ರದ್ದು 21% ಆಲ್ಮೋಸ್ಟ್ ಬರುತ್ತೆ, 20% ಬರುತ್ತೆ. ಸೊ ಹಂಗಿರುವಾಗ ಏನಾಗುತ್ತೆ, ಖಂಡಿತವಾಗಿಯೂ ಇದು ಚೈನಾಗಿಂತ ಜಾಸ್ತಿ ಆಗುತ್ತೆ ಆಗ. ಸೊ ಚೈನಾಗೂ ಒಂದ್ ರೀತಿಯಲ್ಲಿ ನನ್ನ ಪ್ರಕಾರ ಇದು ಚೈನಾಗೂ ಒಂದು ಲೆಸನ್ನೇ. ಇವಾಗ ನೀವು ನಮ್ಗೆ ಅನ್ನೆಸರಿ ಅರುಣಾಚಲ್ ಪ್ರದೇಶ ಒಂದ್ಸರಿ ಇದು ಹಿಂಗೆ ನಮ್ಗೆ ಥ್ರೆಟನ್ ಮಾಡ್ತಾ ಇರ್ತೀರಿ. ಅದ್ರ ಬದಲು ಇವಾಗ ನೋಡಿ ಅಲ್ಲಿ ಯುರೋಪ್ 27 ಕಂಟ್ರೀಸ್ ಜೊತೆಗೆ ಭಾರತ ಇದೆ. ನಾವು ಇವ್ರ ಜೊತೆಗೆ ಹೋಗ್ಬೋದಲ್ವ ಇವಾಗ ಅಮೆರಿಕನ್ ಎದುರಿಸ್ಲಿಕ್ಕೆ ಅಂತ. ಆಕ್ಚುಲಿ ಇವ್ರು ನಮಗ್ ತೊಂದರೆ ಮಾಡ್ತಾ ಇರ್ಬೋದು, ಬಟ್ ಬಿಗ್ಗೆಸ್ಟ್ ಥ್ರೆಟ್ ಫಾರ್ ಚೈನಾ ಇಸ್ ಅಮೆರಿಕಾ. ಸೊ ಹಂಗಾಗಿ ಖಂಡಿತವಾಗಿಯೂ ಅವರು ನಮ್ಮ ಜೊತೆ ಕೈ ಜೋಡಿಸ್ಲಿಕ್ಕೆ ಇದೊಂದು ಮೆಸೇಜ್ ಆಗ್ಬೋದಾ ಅಂತ ನನಗೆ ಅನ್ಸುತ್ತೆ. ಹಾಗೇನೆ ಬೇರೆ ಬೇರೆ ಬ್ಲಾಕ್ಸ್ಗಳಲ್ಲಿ ನೀವು ಗಮನಿಸಿ, ಈಗ ಅಲ್ಲಿ ಕೆನಡಾ ಜೊತೆಗಿರ್ಬೋದು, ಗ್ರೀನ್ಲ್ಯಾಂಡ್ ಇರ್ಬೋದು, ಮತ್ತೆ ಈ ತರದ ಎಲ್ಲ ರಾಷ್ಟ್ರಗಳು ಇವಾಗ ಒಂದು ಕೈ ಜೋಡಿಸ್ಲಿಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಭಾರತಕ್ಕೆ ಇನ್ನೊಂದು ಅಡ್ವಾಂಟೇಜ್ ಇದೆ. ಈಗ ನಮ್ದು ರೂಪಾಯಿಯ ಮೌಲ್ಯ ಕಡಿಮೆ ಇದೆ, 91 ರೂಪಾಯಿ ಇದೆ ಡಾಲರ್ಗೆ. ಈಗ ಡಿ-ಡಾಲರೈಸೇಷನ್ ಶುರು ಆಗಿದೆ. ನಾವು ಮಾಡೋದಿಲ್ಲ, ನಾವು ಡಾಲರಲ್ಲೇ ವ್ಯಾಪಾರ ಮಾಡಿದ್ರಿಂದ ನಿಮ್ಗೆ ಇಷ್ಟೆಲ್ಲ ಗಂಚಲಿ ಮಾಡ್ತಾ ಇದ್ದೀರಿ ನೀವು. ಈಗ ನಾವು ಟ್ರೇಡ್ ಮಾಡ್ಕೊಳ್ಳೋಣ, ನಮ್ಮ ಕರೆನ್ಸಿಯಲ್ಲೇ ಇದು ಮಾಡೋಣ. ಈಗ ಭಾರತದಲ್ಲಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಸ್ ಆದ್ಮೇಲೆ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಗ್ರಾಜುಯಲ್ ಆಗಿ ಮೂವ್ ಆಗ್ತಾ ಇದೆ. ಮುಂಚೆ ಏನಾಯ್ತು ಅಂದ್ರೆ ನಾವು ಒಂದ್ ಕಾಲದಲ್ಲಿ ಕೃಷಿ ಆರ್ಥಿಕತೆ ಇದ್ವಿ, ಕೃಷಿಯಿಂದ ಡೈರೆಕ್ಟ್ ನಾವು ಸರ್ವಿಸ್ಗೆ ಲೀಪ್ ಫ್ರಾಗಿಂಗ್ ಮಾಡ್ಬಿಟ್ವಿ. ನಮ್ಮಲ್ಲಿ ಯಾವತ್ತು ಮ್ಯಾನುಫ್ಯಾಕ್ಚರಿಂಗ್ ಆ ದೊಡ್ಡ ಮಟ್ಟದ ಬೂಸ್ಟ್ ಸಿಕ್ಲಿಲ್ಲ. ಈಗ ಏನಾಗ್ತದೆ, ಅದಕ್ಕೆ ಸಿಗ್ತಾ ಇದೆ. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಇಂದ ನಮ್ಗೆ ಸಿಕ್ಕಿರುವಂತ ಅಡ್ವಾಂಟೇಜ್ ನೀವು ನೋಡಿದ್ರೆ, ಈಗ ಇದರಿಂದ ನಮಗೆ ಇವ್ರ ಜೊತೆ ಟ್ರೇಡ್ ಅನ್ನ ಮಾಡಿಕೊಂಡು ಒಂದ್ ಸ್ವಲ್ಪ ಹ್ಯಾಂಡ್ ಹೋಲ್ಡಿಂಗ್ ಸರ್ಕಾರ ಮಾಡ್ತಾ ಇದೆ ಈಗಾಗಲೇ. ಇನ್ನಷ್ಟು ಜಾಸ್ತಿ ಮಾಡಿ ಈ ಸಂದರ್ಭದಲ್ಲಿ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಈ ಅಗ್ರಿಕಲ್ಚರ್ ವಿಚಾರಕ್ಕೆ ಬಂದಾಗೂ ಸೇಫ್ ಗಾರ್ಡ್ ಮಾಡಿರೋದನ್ನ ನೀವು ಗಮನಿಸಬೇಕು. ಆಮೇಲೆ ಇನ್ನೊಂದು ನನಗೆ ತುಂಬಾ ಪ್ರಮುಖವಾಗಿ ಕಾಣೋದೇನು ಅಂತಂದ್ರೆ, ಇಂಡಿಯಾ ಕ್ಲಿಯರ್ ಆಗಿ ಮೆಸೇಜ್ ಕೊಟ್ಟಿದೆ ಇಡೀ ವಿಶ್ವಕ್ಕೆ, ನೋಡಿ ನಾವು ನಮ್ಮ ಫಾರ್ಮರ್ಸ್ ನ ಪ್ರೊಟೆಕ್ಟ್ ಮಾಡ್ತೀವಿ, ನಮ್ಮ ಡೈರಿನ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಯಾಕೆಂದ್ರೆ ಇವತ್ತು ನಾವು ಫಾರ್ಮರ್ಸ್ ನ ಪ್ರೊಟೆಕ್ಟ್ ಮಾಡ್ತೀವಿ, ನಮ್ಮ ಡೈರಿನ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಯಾಕೆಂದ್ರೆ ಇವತ್ತು ನಾವು ಸರ್ವಿಸ್ ಲೆಡ್ ಎಕಾನಮಿ ಆದ್ರೂ ಕೃಷಿಯನ್ನು ಅವಲಂಬಿಸಿರೋರ ಸಂಖ್ಯೆ ಜಾಸ್ತಿ. ವರ್ಕ್ ಫೋರ್ಸ್ ಅಲ್ಲಿ ಈಗಲೂ ಮೆಜಾರಿಟಿ ಎಲ್ಲಿದ್ದಾರೆ ಅಂದ್ರೆ ಕೃಷಿಯಲ್ಲಿದ್ದಾರೆ. ನಾವು ಅವರನ್ನ ಪ್ರೊಟೆಕ್ಟ್ ಮಾಡಬೇಕು. ಡೈರಿ ಪ್ರೊಟೆಕ್ಟ್ ಮಾಡದೇ ಇದ್ರೆ, ಮತ್ತೆ ಕಲ್ಚರಲಿ ಆಲ್ಸೋ ಎಮೋಷನಲಿ ಕೆಲವು ಸೆನ್ಸಿಟಿವ್ ಇಶ್ಯೂಸ್ ಇದೆ. ಕೆಲವನ್ನ ನಾವು ಇಲ್ಲಿ ಉಪಯೋಗಿಸೋದಿಲ್ಲ. ಯಾವುದು ಈಗ ಮೀಟ್ನ ಫೀಡ್ ಮಾಡಿ ನೀವು ಕೌಗೆ ಮಾಡುವಂಥದ್ದು ಇದೆ ಯುರೋಪಲ್ಲಿ, ಅಲ್ಲಿ ಅದನ್ನು ನಾವಿಲ್ಲಿ ಒಪ್ಕೊಳ್ಳಲ್ಲ ಕಲ್ಚರಲಿ. ಸೊ ಆ ಥರದ್ದೊಂದು ಸಾಂಸ್ಕೃತಿಕವಾಗಿಯೂ ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಾನೆ. ಭಾರತ ಈಗ ನೋಡಿ ರೂಪಾಯಿಯ ಮೌಲ್ಯ ಅವಾಗೇನಾಗುತ್ತೆ, ಇಷ್ಟೊಂದು ಇದಾಗಲ್ಲ. ಈಗೇನು ಡಾಲರ್ಗೆ ಎಲ್ಲ ನಾವು ಡಾಲರ್ ಅವ್ರು ಪ್ರಿಂಟು ಮಾಡ್ಕೊಳ್ಳೋಕೆ ಅವಕಾಶ ಇತ್ತು. ಯಾಕೆಂದ್ರೆ ಎಲ್ಲರೂ ನಾವು ಸಾಲನೂ ಅದರಲ್ಲೇ ಮಾಡ್ತಾ ಇದ್ವಿ. ಮತ್ತೆ ಏನಾಗ್ತಾ ಇತ್ತು ಅಂತಂದ್ರೆ ಅವ್ರಿಗೆ ಅಡ್ವಾಂಟೇಜ್ ಏನು ಅಂತಂದ್ರೆ, ಅನೇಕ ರಾಷ್ಟ್ರಗಳು ಡಾಲರ್ ಅಲ್ಲಿ ಕೂಡ ಒಂದಷ್ಟು ಅವ್ರದ್ದು ಪೋರ್ಟ್ಫೋಲಿಯೋದಲ್ಲಿ ರಿಸರ್ವ್ಸ್ ಇಟ್ಕೊಳ್ತಾ ಇತ್ತು. ಇವಾಗ ಏನಂದ್ರೆ ಗೋಲ್ಡ್ ಅಲ್ಲಿ ಇಟ್ಕೊಳ್ತೀವಿ, ಗೋಲ್ಡ್ ಬೆಲೆ ಜಾಸ್ತಿ ಆಗಿದೆ. ಅದಕ್ಕಾಗಿ ಕೇಂದ್ರ ಬ್ಯಾಂಕ್ಗಳೆಲ್ಲ ನಾವು ನಮ್ಮ ಮೊದಲು ಅಲ್ಲಿಟ್ಟಿರೋರು ವಾಪಸ್ ತರ್ತಾ ಇದ್ದಾರೆ, ಅವ್ರವ್ರ ದೇಶಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಗೋಲ್ಡ್. ಮತ್ತೆ ಈ ದೇಶಕ್ಕೆ ಏನಾಗ್ತಾ ಇದೆ, ಕೇಂದ್ರ ಬ್ಯಾಂಕ್ಗಳು ಗೋಲ್ಡ್ ಮತ್ತೆ ಸಿಲ್ವರ್ ಎರಡನ್ನೂ ಪರ್ಚೇಸ್ ಮಾಡ್ತಾ ಇದೆ. 2022 ಆದ್ಮೇಲೆ ನೀವು ನೋಡಿದ್ರೆ ಆವರೇಜ್ ಹೆಚ್ಚು ಕಮ್ಮಿ 1,000 ಟನ್ ಈ ಕೇಂದ್ರ ಬ್ಯಾಂಕ್ಗಳು ಪರ್ಚೇಸ್ ಮಾಡ್ತಾ ಇದೆ. ನೀವು ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಏನಿದೆ ಲಂಡನ್ ಅಲ್ಲಿ ಅದ್ರದ್ದು ಹೆಡ್ ಕ್ವಾರ್ಟರ್ಸ್ ಇದೆ, ಅವರು ಹೇಳೋ ಪ್ರಕಾರ ಇನ್ನ 5 ವರ್ಷ ಇದೇ ತರ ನಡೆಯುತ್ತೆ, ಕೇಂದ್ರ ಬ್ಯಾಂಕ್ಗಳು ಕೊಂಡ್ಕೊಳ್ಳೋದು ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ. ಅಂದ್ರೆ ಇವೆಲ್ಲ ಆದಾಗ ಏನಾಗುತ್ತೆ, ಒಂದು ಡಿ-ಡಾಲರೈಸೇಷನ್ ಆಗುತ್ತೆ. ಅದರಿಂದ ಏನಾಗುತ್ತೆ, ನಮ್ದು ಟ್ರೇಡ್ ಜಾಸ್ತಿ ಆಗ್ತಾ ರುಪಿಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ನಮ್ದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಕಡಿಮೆ ಆಗುತ್ತೆ, ನಮ್ ಟ್ರೇಡ್ ಜಾಸ್ತಿ ಆಗುತ್ತೆ, ನಮ್ ಜನಕ್ಕೆ ಕೆಲಸ ಸಿಗುತ್ತೆ. ನಮ್ಮ ಜನಕ್ಕೆ ಕೆಲಸ ಸಿಕ್ಕಾಗ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ. ಅವಾಗ ಭಾರತ ಏನು ಯೋಚನೆ ಮಾಡ್ತಾ ಇದೆ, ವಿಕಸಿತ ಭಾರತ 2047ಕ್ಕೆ ನಮ್ಮ 30 ಟ್ರಿಲಿಯನ್ ಆರ್ಥಿಕತೆ ಆಗ್ಬೇಕು ಅಂತ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ, ಅದಕ್ಕೆ ಇದಕ್ಕೊಂದು ಇನ್ನೊಂದು ಬೂಸ್ಟ್ ಸಿಕ್ಕಂಗಾಗತ್ತೆ.
ಈಸಿಯಾಗಿ ಭಾರತ ಅವಾಗ ನಮ್ದು ಟಾರ್ಗೆಟ್ 30 ಟ್ರಿಲಿಯನ್ ಆರ್ಥಿಕತೆ ಇದೆ. ಈಗ ನಾವು ಇನ್ನು 4.25 ಟ್ರಿಲಿಯನ್ ಆರ್ಥಿಕತೆ, ಇನ್ನೊಂದು 21 ವರ್ಷ. ಈ 21 ವರ್ಷದಲ್ಲಿ ನಾವು 30 ಟ್ರಿಲಿಯನ್ ಆರ್ಥಿಕತೆ ಆಗ್ಬೇಕಂದಾಗ ಇಂಥ ಒಂದು ಟ್ರೇಡ್ ಡೀಲ್ ಇದೆಯಲ್ಲ, ಅದಕ್ಕಾಗಿ ಇದು ಐತಿಹಾಸಿಕ. ಅದಕ್ಕೆ ಇದನ್ನ ಯಾರಾದ್ರೂ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕೇಳಿದ್ರೆ ನನಗೆ ಆಶ್ಚರ್ಯ ಆಗಿಲ್ಲ. ಯಾಕೆ ಅಂದ್ರೆ ಭಾರತಕ್ಕೂ ಅಡ್ವಾಂಟೇಜ್ ಇದೆ, ಅವ್ರಿಗೂ ಅಡ್ವಾಂಟೇಜ್ ಇದೆ. ಭಾರತಕ್ಕೆ ಏನಾಗಿತ್ತು ಅಂತಂದ್ರೆ ಇವ್ರಿಗೆ ಡೆಮೋಗ್ರಫಿಕ್ ಡಿವಿಡೆಂಡ್ ಎಂಜಾಯ್ ಮಾಡ್ತಾ ಇದೀವಿ ನಾವು. ನಮ್ಮಲ್ಲಿ ಭಾರತದ ಆವರೇಜ್ ಏಜ್ ಇವತ್ತು 28.5 ವರ್ಷ. ಯುವಶಕ್ತಿ ತುಂಬಿದೆ ನಮ್ಮಲ್ಲಿ. ಆ ಯುವಕರಿಗೆ ಈಗ ಸ್ಕಿಲ್ ಕೊಡುವಂತ ಕೆಲಸ ಸರ್ಕಾರಗಳು ಮಾಡ್ತಾ ಇದೆ. ಅಲ್ಲಿ ಯುವಕರು ಜೋಶಲ್ಲಿ ಇದ್ದಾರೆ. ಇನ್ನೂ ನಾವು ಹೆಚ್ಚೆಚ್ಚು ಕಲಿಬೇಕು, ಕಲ್ತ್ಕೋಬೇಕು ಅಂತ. ಇದೊಂದು ಅವಕಾಶ ಇದ್ದಾಗ ಬಳಸ್ಕೋತಾರೆ, ಇನ್ನಷ್ಟು ಹೆಚ್ಚು ತಯಾರಿಸ್ತಾರೆ, ಆ ದೇಶಗಳಿಗೆ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಇದೆ. ಇವೆಲ್ಲ ಮಾಡಿದಾಗ ಏನಾಗುತ್ತೆ, ಭಾರತನೂ ಸದೃಢ ಆಗುತ್ತೆ. ಈಗ ನಾವು ಎಮರ್ಜಿಂಗ್ ರಾಷ್ಟ್ರಗಳಲ್ಲಿ ನಂಬರ್ 1 ಇದ್ದೀವಿ ಗ್ರೋತ್ ರೇಟ್ ಅಲ್ಲಿ. ಆಗ ನಾವು ಇಡೀ ವರ್ಲ್ಡ್ ಅಲ್ಲಿ ಕೂಡ ಯಾವುದೇ ರಾಷ್ಟ್ರಗಳಿಗೂ ನೀವು ಕಂಪೇರ್ ಮಾಡಿದ್ರು ನಮ್ದೇ ಗ್ರೋತ್ ರೇಟ್ ನಂಬರ್ 1 ಇರುತ್ತೆ. ಖಂಡಿತ ಆರ್ಥಿಕತೆ ಈಗ ನಾವು ಇನ್ನೊಂದು 3 ವರ್ಷದಲ್ಲಿ ನಾವು ಪ್ಲಾನ್ ಇರೋದು ಅಂದ್ರೆ 10 ಟ್ರಿಲಿಯನ್ ಆಗಬೇಕು ಅಂತ. ಅದು ರೀಚ್ ಆಗ್ಬಿಡ್ತೀವಿ ಈಸಿಯಾಗಿ. 30 ಟ್ರಿಲಿಯನ್ ಅದರಿಂದ ಲೀಪ್ ಫ್ರಾಗಿಂಗ್ ಆಗ್ತಾ ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ.